ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ವೃತ್ತ ಕೆಡವಿದ ಘಟನೆ, ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ. ಕೊಟ್ಟ ಆಶ್ವಾಸನೆಯಂತೆ 2 ವರ್ಷದೊಳಗೆ ಕನ್ನಡ ಭವನ ನಿರ್ಮಾಣ, ಫೆಬ್ರವರಿ 3ಕ್ಕೆ ಉದ್ಘಾಟನೆ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮನವಿ. ಚೆನ್ಶೆಟ್ಟಿ. ಕರ್ನಾಟಕ ರಾಜ್ಯದಲ್ಲಿ 250 ಅಡಿ ಎತ್ತರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣಕ್ಕೆ ಕರ್ನಾಟಕ ಭೀಮ ಸೇನೆ ಒತ್ತಾಯ. ಭಾಲ್ಕಿ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ದಲಿತ ಸಂಘರ್ಷ ಸಮಿತಿ ನೇತೃತ್ವದ 1 ದಿನದ ಸಾಂಕೇತಿಕ ಸತ್ಯಾಗ್ರಹ. ಸುದ್ದಿಯ ವಿವರಗಳು. ಬೀದರ್ ನಗರದ ಶಿವನಗರದಲ್ಲಿರುವ ಅಟಲ್ ವೃತ್ತ ಕೆಳಗೆ ಬಿದ್ದ ವಾಜಪೇಯಿ ಭಾವಚಿತ್ರ ಉದ್ದೇಶಪೂರ್ವಕವಾಗಿ ಕಿಡಿಗೇಡಿಗಳು ಧ್ವಂಸ ಮಾಡಿದ್ದಾರೆಂದು ಬಿಜೆಪಿ ಕಿಡಿಕಾರಿದ್ದಾರೆ. ಧ್ವಂಸ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ಒತ್ತಾಯಿಸಿದೆ. ಪೊಲೀಸರು ಸ್ಥಳಕ್ಕೆ ಬಂದು ನಿನ್ನೆ ನಡೆದ ಸಿಸಿಟಿವಿ ಪರಿಶೀಲಿಸಿದಾಗ ನಿನ್ನೆ ರಾತ್ರಿ ಟ್ರಕ್ ಬಡಿದು ಅಟಲ್ ಬಿಹಾರಿ ವಾಜಪೇಯಿ ಭಾವಚಿತ್ರ ಕೆಳಗೆ ಬಿದ್ದಿದೆ. ಸಿಸಿಟಿವಿಯಲ್ಲಿ ಟ್ರಕ್ ಗುದ್ದಿದ ದೃಶ್ಯ ಸೆರೆಯಾಗಿದೆ. ಬಿಜೆಪಿ ಪ್ರತಿಭಟನೆ ಹಿನ್ನೆಲೆ ಪೊಲೀಸರು ಸಿಸಿಟಿವಿ ದೃಶ್ಯ ಪರಿಶೀಲಿಸಿದರು. ದೃಶ್ಯ ಆಧರಿಸಿ ಕ್ರಮಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಅಪಘಾತ ಪಡಿಸಿದ ಟ್ರಕ್ ನಂಬರ್ ಆಧರಿಸಿ ಕ್ರಮಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಈ ಸಂಬಂಧ ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ, ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಸುಮಾರು ವರ್ಷಗಳ ಕನ್ನಡ ಅಭಿಮಾನಿಗಳ ಸಾಹಿತಿಗಳ ಕನಸು ನನಸುಗೊಂಡು ಫೆಬ್ರವರಿ 3ಕ್ಕೆ ಅದರ ಉದ್ಘಾಟನೆ ಸಮಾರಂಭವು ನಡೆಯಲಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುರೇಶ್ ಚೆನ್ಶೆಟ್ಟಿ ಹೇಳಿದರು. ಅವರನ್ನು ಭೇಟಿಯಾದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಕಳೆದ ಪರಿಷತ್ ಚುನಾವಣೆಯಲ್ಲಿ ನಾನು ತಮ್ಮೆಲ್ಲರ ಆಶೀರ್ವಾದದಿಂದ ಆಶಾಧ್ಯಕ್ಷನಾಗಿದ್ದರೆ 2 ವರ್ಷದೊಳಗೆ ಸುಸಜ್ಜಿತವಾದ ಕನ್ನಡ ಭವನ ನಿರ್ಮಿಸಿ ತಮ್ಮೆಲ್ಲ ಕನಸು ನನಸು ಮಾಡುವುದಾಗಿ ಎಂದು ನೀಡಿದ ಆಶ್ವಾಸನೆ ಮತದಾರರ ಪ್ರಭುಗಳು ವಿಶ್ವಾಸವಿಟ್ಟು 1,000 ಮತಗಳ ಅಂತರದಿಂದ ಗೆದ್ದಿರಿಸುತ್ತಾರೆ ಎಂದು ಹೇಳಿದರು. ಫೆಬ್ರವರಿ 3ರಂದು ಬೆಳಗ್ಗೆ 11 ಗಂಟೆಗೆ ನಡೆಯಲಿರುವ ಕನ್ನಡ ಭವನದ ಉದ್ಘಾಟನೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ನೆರವೇರಿಸಲಿದ್ದಾರೆ. ಪೌರ ಆಡಳಿತ ಸಚಿವರು ಆದ ಶಾಸಕ ರಹೀಂ ಖಾನ್ ಅಧ್ಯಕ್ಷತೆ ವಹಿಸುವರು. ಜಿಲ್ಲೆಯೆಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರ ಹಾಗೂ ಅತಿಥಿ ಗಣ್ಯರು ಭಾಗವಹಿಸಲಿದ್ದಾರೆ. ಜಿಲ್ಲೆಯ ಕನ್ನಡ ಅಭಿಮಾನಿಗಳು, ಸಾಹಿತಿಗಳು, ಪರಿಷತ್ತಿನ ಅಜೀವ ಸದಸ್ಯತ್ವ ಹೊಂದಿರುವ ಸದಸ್ಯರು, ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಅವರು ಮನವಿ ಮಾಡಿದ್ದಾರೆ. ಸಿರಿಗನ್ನಂ ಗೆಲ್ಗೆ ಬೀದರ್ ಜಿಲ್ಲೆಯ ಸಮಸ್ತ ಕನ್ನಡ ಬಾಂಧವರ ಬಹುಜನರ ಒಂದು ನಿರೀಕ್ಷೆ ಮತ್ತು ಕನಸಾಗಿತ್ತು. ಬೀದರ್ನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಕನ್ನಡ ಭವನ ಆಗಬೇಕು, ಒಂದು ಕಟ್ಟಡ ಆಗಬೇಕು ಅಂತೇಳಿ ಆ ದಿಶೆಯಲ್ಲಿ ಕಳೆದ ಸಲ ನಾನು ಚುನಾವಣೆ ನಿಂತಾಗೆ ನಾನು ಎಲ್ಲರಿಗೂ ಆಶ್ವಾಸನೆಯನ್ನು ಕೊಟ್ಟಿದ್ದೆ. ಬರುವ 2 ವರ್ಷಗಳಲ್ಲಿ ಇಲ್ಲಿ ಕನ್ನಡ ಭವನವನ್ನು ನಿರ್ಮಾಣ ಮಾಡ್ತೀನಿ ಅಂತಕ್ಕಂಥ ಮಾತನ್ನು. ಹೀಗಾಗಿ ಜನರು ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ಕನ್ನಡ ಸಾಹಿತ್ಯ ಪರಿಷತ್ತಿಗೆ 1,000 ಮತಗಳ ಅಂತರದಿಂದ ನನಗೆ ಗೆಲ್ಲಿಸಿದ್ರು. ಇವತ್ತು ನಿಜವಾಗಲೂ ಬಹಳ ಖುಷಿ ಮತ್ತು ಸಂತಸ ಆಗುತ್ತೆ. ಯಾಕಂದರೆ ಅಂದ್ಕೊಂಡಂತೆ 2 ವರ್ಷದ ಒಳಗಾಗಿ ಇವತ್ತು ಕನ್ನಡ ಭವನ ಉದ್ಘಾಟನೆಗೆ ಸಂಪೂರ್ಣವಾಗಿ ರೆಡಿಯಾಗಿದೆ. ಹೀಗಾಗಿ ನಾಳೆ ಫೆಬ್ರವರಿ 3ನೇ ತಾರೀಕಿನ ಬೆಳಗ್ಗೆ 11 ಗಂಟೆಗೆ ಕನ್ನಡ ಭವನದ ಉದ್ಘಾಟನಾ ಸಮಾರಂಭವನ್ನು ಇಲ್ಲಿ ಜರುಗಲಿದೆ. ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಈ ಕಟ್ಟಡವನ್ನು ಉದ್ಘಾಟನೆ ಮಾಡಲಿದ್ದಾರೆ. ನಮ್ಮ ಸ್ಥಳೀಯ ಶಾಸಕರು ಮತ್ತು ಸಚಿವರಾಗಿರುವಂಥ ರಹೀಂ ಖಾನ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಇಲ್ಲಿ ಜರುಗಲಿದೆ. ಬೀದರ್ ಜಿಲ್ಲೆಯ ಎಲ್ಲ ತಾಲೂಕಿನ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು,
ಗಣ್ಯರು ಅನೇಕ ಜನರು ಭಾಗವಹಿಸಲಿದ್ದಾರೆ. ಅದಾದ ನಂತರ ಮಧ್ಯಾಹ್ನ 1 ಗಂಟೆಗೆ ಇಲ್ಲಿ ನಮ್ಮ ಈ 50ರ ಕನ್ನಡದ ಸಂಭ್ರಮ ಪ್ರಯುಕ್ತ, ಕರ್ನಾಟಕ 50ರ ಸಂಭ್ರಮ ಪ್ರಯುಕ್ತ ಒಂದು 50 ಜನ ಕವಿಗಳಿಂದ ಇಲ್ಲಿ ಕವಿಗೋಷ್ಠಿ ಕೂಡ ಜರುಗಲಿದೆ. ಅನೇಕ ಮಹನೀಯರಿಗೆ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ಒಟ್ಟಾರೆಯಾಗಿ ನಾಳೆ ಇಲ್ಲಿ ಕನ್ನಡ ಭವನದಲ್ಲಿ ಒಂದು ಉತ್ತಮವಾದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ನಾನು ಬೀದರ್ ಜಿಲ್ಲೆಯ ಸಮಸ್ತ ಕನ್ನಡ ಬಾಂಧವರಲ್ಲಿ, ಕವಿ ಸಾಹಿತಿಗಳಲ್ಲಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರಲ್ಲಿ ಎಲ್ಲರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಾಳೆ ಬೆಳಗ್ಗೆ 11 ಗಂಟೆಗೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ಮೂಲಕ ಈ ಉದ್ಘಾಟನಾ ಸಮಾರಂಭದಲ್ಲಿ ತಾವೆಲ್ಲ ಭಾಗವಹಿಸಬೇಕು ಅಂತಕ್ಕಂಥ ಮಾತನಾಡ್ತೀನಿ. ಧನ್ಯವಾದಗಳು. ನಾನು ಸುರೇಶ್ ಚಂದ್ರ ಶೆಟ್ಟಿ, ಅಧ್ಯಕ್ಷ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್. ಬೀದರ್ ಸಮಾನತೆಯ ಸಂಕೇತ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಹು ಎತ್ತರದ ಪ್ರತಿಮೆಯನ್ನು ಈಗಾಗಲೇ ತೆಲಂಗಾಣ ರಾಜ್ಯದಲ್ಲಿ ಮತ್ತು ಆಂಧ್ರ ಪ್ರದೇಶದಲ್ಲಿ ನಿರ್ಮಿಸಿ ಉದ್ಘಾಟನೆಯಾಗಿದೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ 250 ಅಡಿ ಎತ್ತರದ ಬೃಹತ್ ಪ್ರತಿಮೆ ನಿರ್ಮಾಣ ಮಾಡಬೇಕೆಂದು ಕರ್ನಾಟಕ ಭೀಮಾ ಸೇನೇರಿ ಸಂಘಟನೆಯ ವತಿಯಿಂದ ರಾಜ್ಯವ್ಯಾಪ್ತಿ ಎಲ್ಲಾ ಜಿಲ್ಲಾ ಅಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದೆ. ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಭೆ ಕರೆದು ಈ ವಿಚಾರವನ್ನು ಕೈಗೆತ್ತಿಕೊಂಡು ಡಾಕ್ಟರ್ BR ಅಂಬೇಡ್ಕರ್ ಅವರ 250 ಎತ್ತರದ ಪ್ರತಿಮೆ ನಿರ್ಮಾಣ ಮಾಡಬೇಕೆಂದು ಕರ್ನಾಟಕ ಭೀಮಾ ಸೇನೆಯ ಜಿಲ್ಲಾ ಅಧ್ಯಕ್ಷರಾದ ನಾಗಸೇನೆ ಬನ್ನಾರೆ, ವಿಷ್ಣುವರ್ಧನ್ ವಾಲ್ದೊಡ್ಡಿ, ನಾಗಸೇನಾ ಬಸೀರ್, ಧಮ್ದೀಪ, ಪೃಥ್ವಿರಾಜ್ ಕೊಂಡ, ರಿತಿಕ್ ಪತ್ರಿಕಾ ಪ್ರಕಟಣೆಯೊಂದನ್ನು ಹೊರಡಿಸಿ ಮನವಿ ಮಾಡಿಕೊಂಡಿದ್ದಾರೆ. ಭಾಲ್ಕಿ ತಾಲೂಕಿನ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ನಡೆದ ದಲಿತ ಸಂಘರ್ಷ ಸಮಿತಿ ನೇತೃತ್ವದ ಒಂದು ದಿನದ ಸಾಂಕೇತಿಕ ಸತ್ಯಾಗ್ರಹದಲ್ಲಿ ಅಬಕಾರಿ ಅಧಿಕಾರಿ ವಿರುದ್ಧ ವಾಗ್ದಾಳಿ ನಡೆಸಿ ಮಾನ್ಯ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ತಾಲೂಕಾ ಸಂಚಾಲಕ ಶಿವಕುಮಾರ್ ಮೇತ್ರೆ, ಭಾಲ್ಕಿ ತಾಲೂಕಿನಾದ್ಯಂತ ಭಾಲ್ಕಿ ಪಟ್ಟಣದಲ್ಲಿ ಅಕ್ರಮವಾಗಿ ಸಾರಾಯಿ ಮಾರಾಟ ಮಾಡಲಾಗುತ್ತದೆ ಹಾಗೂ ಕಳ್ಳ ಭಟ್ಟಿ ಸಾರಾಯಿ ಮಾರಾಟ ಮಾಡಲಾಗುತ್ತದೆ. ಇದನ್ನು ತಾಲೂಕಾ ಅಧಿಕಾರಿ ಗಮನಕ್ಕೆ ತಂದರೆ ಸಂಘಟನೆ ಕಾರ್ಯಕರ್ತರಿಗೆ ಏಕವಚನದಲ್ಲಿ ಧಮಕಿ ಹಾಕುತ್ತಿದ್ದಾರೆ. ನನ್ನ ಹಿಂದೆ ರಾಜಕೀಯ ಶಕ್ತಿ ಇದೆ, ನಾನು ಯಾವುದೇ ಕಾರಣಕ್ಕೂ ಕಾನೂನು ಕ್ರಮ ಕೈಗೊಳ್ಳಲ್ಲ ಎಂದು ಹೇಳಿದ್ದಾರೆ. ಈ ಸಂಬಂಧ ಅವರ ಸರ್ವಾಧಿಕಾರಿ ನಡೆ ವಿರುದ್ಧ ನಮ್ಮ ಹೋರಾಟವಾಗಿ ಹಾಗೂ ಸೂಕ್ಷ್ಮವಾಗಿ ತನಿಖೆ ನಡೆಸಿ ಅವರಿಗೆ ಅಮಾನತು ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಕುರಿತು ನ್ಯಾಯ ಸಿಗಲಿಲ್ಲ ಎಂದರೆ ರಸ್ತೆ ರೋಕೋ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ದಲಿತ ಸಂಘರ್ಷ ಸಮಿತಿಯ ಸಾವಿರಾರು ಕಾರ್ಯಕರ್ತರು ಸೇರಿ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಪ್ರಶಾಂತ್ ಕೊಟಗೇರ, ವೆಂಕಟ್ ಮೋರೆ, ಕೀರ್ತಿ ರತನ್ ಸೋನಾಲೆ, ಸಿದ್ಧಾರ್ಥ್ ಪ್ಯಾಗೆ, ಕಾಳಿದಾಸ್ ಸೂರ್ಯವಂಶಿ, ಪಾಲಾ ಬೋರಳೆ, ಉಮೇಶ್ ಬೋರಳೆ, ರಾಜ್ಕುಮಾರ್ ಭಟ್ ಸಾಂಗ್ವಿ, ಪ್ರಕಾಶ್ ಮೋರೆ, ಅಶೋಕ್ ಸಾನೆ, ಸುಂದರಾಜ್ ಭಾವಿಕಟ್ಟಿ, ಧನ್ರಾಜ್ ಕುಂದೆ, ಗುಂಡಪ್ಪ ಜ್ಯೋತಿ, ಸತೀಶ್ ಮಾನೆ, ರಾಜ್ಕುಮಾರ್, ವಿಶಾಲ್, ಅಜಯ್, ವಿನೋದ್ ಮತ್ತು ಇತರರು ಉಪಸ್ಥಿತರಿದ್ದರು. ನಮ್ಮನ್ನು ಬೇಡಿಕೆ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇಂದು ಸಾಂಕೇತಿಕ ಧರಣಿ ಹಮ್ಮಿಕೊಂಡಿದ್ದು, ಏಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಮದ್ಯಪಾನ ನಿಷೇಧ ಆಗಬೇಕು, ಬಂದಾಗಬೇಕು, ಶರೆಯನ್ನು ಬಂದಾಗಬೇಕು. ಸರ್ಕಾರ ಈಗ ತಾನೇ ಲೈಸೆನ್ಸ್ ಕೊಟ್ಟಿದ್ದಾರೆ, ಇರಲಿ ಬಿಡಿ. ಆದರೆ ನಾವೇನು ಹೇಳ್ತಾ ಇದ್ದೆವು, ಭಾಲ್ಕಿ ತಾಲೂಕಿನಲ್ಲಿ ಎಲ್ಲಿ ಲೈಸೆನ್ಸ್ ಇದೆ ಓಲಿ ಮಾರಾಟ ಮಾಡ್ಬೋದು. ಆದರೆ ಭಾಲ್ಕಿ ತಾಲೂಕಿನ ನಿಂಗನಗೌಡ ಅಧಿಕಾರಿಯಾಗಿ ಬಂದಿದ್ದಾರೆ, 3-4 ವರ್ಷ ಆಯಿತು. ಅವ್ರು ಬಂದ ನಂತರ ಸುಮಾರು ಹಳ್ಳಿಗಳಲ್ಲಿ ನಗರದಲ್ಲಿ ಇವತ್ತು ಮೂಲೆಯಲ್ಲಿ ಪಾಂಡವ ತೊಗೊರಿ, ಕಿರಣ ಅಂಗಡಿದಲ್ಲಿ ತೊಗೊರಿ, ಧಾಬಾದಲ್ಲಿ ತೊಗೊರಿ, ಹೀಗೆಲ್ಲ ಮಾರ್ತಾ ಇದ್ದಾರೆ. ಅವರೇ ಇದಕ್ಕೇನಪ್ಪ ಅಂದ್ರೆ ಕುಂಭ ಕೊಡ್ತಾ ಇದ್ದಾರೆ. ಇವತ್ತು ನಾವು 2-3 ಸಲ ಬೀದರ್ ಒಂದು ಅಧಿಕಾರಿ, ಜಿಲ್ಲಾ ಅಧಿಕಾರಿಗೆ ನಾವೇನಪ್ಪ ಅಂದ್ರೆ ಮನವಿ ಕೊಟ್ಟಿದ್ದೆವು. ಅವರು ಕೂಡ ಯಾವುದೇ ಸ್ಪಂದನೆ ಮಾಡಿಲ್ಲ. ನಾವಿಲ್ಲಿ ಮೌಖಿಕವಾಗಿ ಹೇಳಿದೆವು. ಆದರೂ ಕೂಡ ನೀವು ಯಾರಿದ್ದೀರಿ, ನೀವು ಏನಾದರೂ ಮಾಡಿ ನನಗೇನಪ್ಪ ಅಂದ್ರೆ ಭತ್ತ ಕೊಡ್ಬೇಕಂತ ಮ್ಯಾಗಿಂದ ಅಧಿಕಾರಿಗಳಿಗೆ ಅಂತ ಹೇಳ್ತಾ ಇದ್ದಾರೆ, ರಾಜಕಾರಣಿದವ್ರಿಗೆ ಕೊಡ್ಬೇಕಂತ ಹೇಳ್ತಾ ಇದ್ದಾರೆ. ನಾವೇನಂತೇವು, ಎಲ್ಲಿ ಲೈಸೆನ್ಸ್ ಇದೆ ಮಾಡಲಿ. ಆದ್ರೆ ದಲಿತರ ಓಣಿಗಳಲ್ಲಾಗಲಿ, ಇವತ್ತೇನಪ್ಪ ಅಂದ್ರೆ ಹಿಂದುಳಿದ ಓಣಿಗಳಲ್ಲಾಗಲಿ ಯಾವುದೇ ಮಹಾಪುರುಷರು ಆ ವರ್ತದಲ್ಲಿ ಏನಪ್ಪ ಅಂದ್ರೆ ಮಾಡ್ಲಕ್ಕೆ ಕುಂಭ ನಿಂಗನಗೌಡ ಇವತ್ತು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಯಾವುದೇ ಜಾತಿದವ್ರಿರಲಿ, ಯಾವುದೇ ಧರ್ಮದವ್ರಿರಲಿ, ಯುವಕರು ಕುಡ್ದೇನಪ್ಪ ಅಂದ್ರೆ ಸಾವು ಏನಪ್ಪ ಅಂತಂದ್ರೆ ಸಾವಲ್ಲತ್ತಾರ. ಹಾಗಾಗಿ ನಮ್ದು ಒಂದೇ ಬೇಡಿಕೆ ಅದ, ಎಲ್ಲಾದರೂ ಬಂದ್ ಆಯ್ತದೋ ಇಲ್ಲೋ ಭಾಲ್ಕಿ ತಾಲೂಕಿನಲ್ಲಿ ಬಂದ್ ಆಗಬೇಕು. ಮತ್ತು ಒಂದೇಳೆ
ಬಂದ್ ಆಗಲೋಯ್ತು ಅಂದ್ರೆ ನಾವು ಮುಂದಿನ ಹಂತವಾಗಿ ಇವತ್ತು ಒಂದು ದಿವಸ ಧರಣಿ ಮಾಡಿದೆವು. ಮುಂದೆ ಹಂತವಾಗಿ ಇವತ್ತು ರಸ್ತೆ ತಡೆ ತಂದು ಇಡೀ ಬೀದರ್ ಜಿಲ್ಲಾ, ನಮ್ದೇನು ದಲಿತ ಸಂಘ ಸಮಿತಿ ಇದೆ, ಬೀದರ್ ಜಿಲ್ಲಾ ಎಲ್ಲ ಸಂಚಾಲಕರು, ಜಿಲ್ಲಾ ಸಂಚಾಲಕ ಆಗಲಿ, ವಿಭಾಗೀಯ ಸಂಚಾಲಕರಿ, ರಾಜ್ಯ ಸಂಚಾಲಕರು, ನಾವೆಲ್ಲ ಕೂಡಿಕೊಂಡು ಒಂದೇನಪ್ಪ ಅಂತಂದ್ರೆ ಒಂದು ನಿಯೋಗ ಒಯ್ತೇವು. ಮತ್ತು ನಿಂಗನಗೌಡ ವರ್ಗಾವಣೆ ಆಗಬಾರ್ದು. ಯಾಕೆ ವರ್ಗಾವಣೆ ಆದ್ರೆ ಮತ್ತು ಪುನಃ ಅಧಿಕಾರಿ ಬಂದು ಅದೇ ಕೆಲಸ ಮಾಡ್ತಾರೆ. ಅವರು ವಜಾಗೊಳಿಸ್ಬೇಕು, ಅವ್ರಿಗೆ ಸರ್ಕಾರ ವಜಾಗೊಳಿಸ್ಬೇಕು. ವಜಾಗೊಳಿಸೋ ಹೋಗಲ್ಲೋದ್ರೆ ನಾವೇನಪ್ಪ ಅಂದ್ರೆ ವಜಾ ಆಗುವವರೆಗೆ ನಾವೇನಪ್ಪ ಅಂದ್ರೆ ನಿರಂತರವಾಗಿ ನಾವು ಹೋರಾಟ ಮಾಡ್ತೇವೆಂಬ ಮಾತನ್ನು ಹೇಳ್ತೇನೆ. ಮತ್ತು ಸರಾಯಿ ಬಂದ್ ಮಾಡ್ಬೇಕಂತ ಧರಣಿ ಹಮ್ಮಿಕೊಂಡಿದ್ದಾರೆ. ಈ ಒಂದು ದಲಿತ ಸಂಘರ್ಷ ಸಮಿತಿಯ ಒಂದು ಧರಣಿಗೆ ನಮ್ಮದು ಕನ್ನಡ ಪರ ಸಂಘಟನೆ ಒಕ್ಕೂಟ ಬಂದಿದ್ದ ನಾನು ಬೆಂಬಲ ವ್ಯಕ್ತಪಡಿಸಿದ್ದೇನೆ. ಇವತ್ತು ನಾವು ನೋಡಬೇಕಲ್ಲ, ಪಾಂಡಪದಾಗಲಿ ಧಾಬಾದಾಗಲಿ ಕಾನೂನು ಬಾಹಿರವಾಗಿ ಸರಾಯಿಯನ್ನು ಮಾಡ್ತಿದ್ದಾರೆ. ಒಂದೊಂದು ಕ್ವಾರ್ಟರ್ ಹಿಂದೆ 20 ರೂಪಾಯಿ 30 ರೂಪಾಯಿ ಹೆಚ್ಚು ಹೋಗ್ತಾ ಇದ್ದಾರೆ. ಇವತ್ತು ಏನಾಗಿದೆ ಅಂದರೆ, ಇವತ್ತು ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಎಲ್ಲ ಸಂಘಟನೆಯ ಒಂದು ಬೆಂಬಲದೊಂದಿಗೆ ನಾವು ಉಗ್ರ ಹೋರಾಟ ಮಾಡಬೇಕೆಂದು ಸರ್ಕಾರನೇ ಎಚ್ಚರಿಕೆ ನೀಡುತ್ತೇನೆ. ಭಾಲ್ಕಿ ಪಟ್ಟಣದಲ್ಲಿ ಎಲ್ಲ ಓಣಿಯಲ್ಲಿ ಕೂಡ ಮಹಿಳೆಯರಿಗೆ ತೊಂದರೆ ಕೊಡುವಂಥ ಕೆಲಸ ಆಗ್ತಿದೆ ಅಂತಾರೆ. ಆಗ್ತಾ ಇದೆ. ಆದರೆ ಅಧಿಕಾರಿಗಳೇ ಇದಕ್ಕೆ ಒಮ್ಮ ಕೊಡ್ತಾ ಇದ್ದಾರೆ. ಅದಿಲ್ಲ, ಎಲ್ಲದಲ್ಲಿ ಸರಾಯಿ ಮಾಡ್ತಾ ಇದ್ದಾರೆ. ಮಹಾಪುರುಷ ಸ್ಟ್ಯಾಚ್ಯೂ ಅಂಬಲ್ಲ ಏನಿಲ್ಲ, ಎಲ್ಲದಲ್ಲಿ ಪಾಂಡಪ ತಗೋರು ಎಲ್ಲದಲ್ಲಿ ಸರಾಯಿ ಅಕ್ರಮವಾಗಿ ಮಾಡ್ತಾ ಇದ್ದಾರೆ. ಕಳ್ಬಟ್ಟಿ ತಾಂಡಗಳೆಲ್ಲ ಎಲ್ಲದೂ ನಡೀತಾ ಇದೆ. ಈ ಅಧಿಕಾರಿಗಳು ಕಣ್ಮುಚ್ಚಿಕೊಂಡು ಕೂಡ್ತಾ ಇದ್ದಾರೆ. ಭಾಲ್ಕಿ ಪಟ್ಟಣದಲ್ಲಿ ಇಂದು ಹೊಸದಾಗಿ ಉದ್ಘಾಟನೆಗೊಂಡಿರುವ ಶಾರದಾ ಜ್ಯೂಸ್ ಸೆಂಟರ್ ಉದ್ಘಾಟನೆಗೊಳಿಸಿರುವ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಇವರ ಒಂದು ಅಮೃತ ಹಸ್ತದಿಂದ ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಬಸವಲಿಂಗ ಪಟ್ಟದೇವರು ಮಾತನಾಡಿ, ಎಲ್ಲರೂ ಜ್ಯೂಸ್ ಕುಡಿಯುವಂತ ರೂಢಿ ಹಾಕಿಕೊಳ್ಳಬೇಕು ಹಾಗೂ ಈಗಿನ ಯುವಕರು ದುಶ್ಚಟಗಳನ್ನು ಬಿಟ್ಟು ಸಿಗರೆಟ್ ಗುಟ್ಕಾ ಎಲ್ಲ ಬಿಟ್ಟು ಈ ಜ್ಯೂಸ್ ನ ರೂಢಿ ಬೆಳೆಸಿಕೊಳ್ಳಬೇಕು ಎಂದರು. ಭಾಲ್ಕಿ ಪಟ್ಟಣದ SBI ಬ್ಯಾಂಕ್ ಎದುರುಗಡೆ ತಹಸೀಲ್ ಆಫೀಸ್ ರೋಡ್ ಕುಂಬರ್ ಗುಂಡಯ್ಯ ಕಲ್ಯಾಣ ಮಂಟಪ ಪಕ್ಕದಲ್ಲಿರುವ ಶಾರದಾ ಜ್ಯೂಸ್ ಸೆಂಟರ್ ಯಾವುದೇ ತರದ ಬರ್ತ್ಡೇ ಪಾರ್ಟಿ ಮಾಡುವ ವ್ಯವಸ್ಥೆ ಇಲ್ಲಿದೆ ಹಾಗೂ ಯಾವುದೇ ಕಲಬೆರಕೆ ಇಲ್ಲದೆ ಅತ್ಯುತ್ತಮವಾದ ಹಣ್ಣಿನ ಜ್ಯೂಸ್ ಸಿಗುತ್ತದೆ ಹಾಗೂ ಒಳ್ಳೆಯ ವಾತಾವರಣವಾದ ಸ್ಥಳವಾಗಿದ್ದು ತಂಪಾದ ನೆರಳಿನ ಸ್ಥಳವಾಗಿದ್ದು ಮಾಲೀಕರು ಮಲ್ಲಿಕಾರ್ಜುನ್ ಹುಣ್ಣಿ ಅಭಿಪ್ರಾಯಪಟ್ಟರು. ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಹಾರ್ಕುಡೆ ಗ್ರಾಮದಲ್ಲಿ ನರೇಗಾ ದಿನಾಚರಣೆ ಅಂಗವಾಗಿ ಆರೋಗ್ಯ ತಪಾಸಣೆ ಅಭಿಯಾನ ಮತ್ತು ಕೂಲಿ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಹೊರವಲಯದಲ್ಲಿ ನರೇಗಾ ಕೂಲಿ ಕಾರ್ಮಿಕರಿಂದಲೇ ಕೇಕ್ ಕತ್ತರಿಸುವ ಮೂಲಕ ನರೇಗಾ ದಿವಸ ಆಚರಿಸಿದರು. ಈ ವೇಳೆ ಪಿಡಿಒ ವಿಷ್ಣುಕಾಂತ್ ರೆಡ್ಡಿ ಪಾಟೀಲ್ ಮಾತನಾಡಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ಸ್ವಾವಲಂಬಿ ಜೀವನ ನಡೆಸಬೇಕು. ಜೊತೆಗೆ ವಿಶೇಷ ಚೇತನರಿಗೆ ಮತ್ತು ವೃದ್ಧರಿಗೆ ಕೆಲಸದಲ್ಲಿ ರಿಯಾಯಿತಿ ಇರುತ್ತದೆ. ಹಾಗಾಗಿ ಎಲ್ಲರೂ ಅದನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ರು. ಉದ್ಯೋಗ ಖಾತ್ರಿ ಯೋಜನೆಯ ಫಲಾನುಭವಿ ಚೆನ್ನಮ್ಮ ಮಾತನಾಡಿ, ಉದ್ಯೋಗ ಖಾತ್ರಿಯಿಂದ ಜೀವನ ಸುಗಮವಾಗಿ ನಡೆಯುತ್ತಿದ್ದು ಸುಖ ಸಂಸಾರ ನಡೆಸಲು ಸಾಧ್ಯವಾಗುತ್ತದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಏನಪ್ಪಾ ಅಂತಂದ್ರೆ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರು, ಸದಸ್ಯರು, ನಮ್ಮ PDO ಅವರು, ಸೆಕ್ರೆಟರಿ ಅವರು ಎಲ್ಲರೂ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಏನಪ್ಪ ಅಂದ್ರೆ ಪ್ರತಿಯೊಂದು ಎಲ್ಲರೂ ಒಂದು ರೀತಿ ಏನಪ್ಪ ಮಕ್ಕಳ ದಿನಾಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಗಾಂಧಿ ಜಯಂತಿ ಮಾಡ್ತೀವಿ. ಎಲ್ಲನೂ ಅದೇ ರೀತಿ ಕೂಲಿ ಕಾರ್ಮಿಕರು
ಅಂದ್ರೆ ದುಡಿತಕ್ಕಂಥ ಕೈಗಳಿಗೆ ಏನಪ್ಪ ಅಂದ್ರೆ ಕೆಲಸ ಕೊಡ್ತಕ್ಕಂಥ ಯೋಜನೆ ಅದ ಇದು MGNRG. ಈ ಒಂದು ಯೋಜನೆ ಏನಪ್ಪ ಅಂದರೆ 2005ರಲ್ಲಿ ಏನಪ್ಪ ಅಂದ್ರೆ ಈ ಒಂದು ಯೋಜನೆ ಜಾರಿಗೆ ಬಂತು. ಆ ಸಂದರ್ಭದಲ್ಲಿ ಮೊದಲೇನಪ್ಪ ಅಂತಂದ್ರೆ ಕೆಲವೇ ರಾಜ್ಯಗಳಲ್ಲಿ ಇದನ್ನು ಅನುಷ್ಠಾನ ಮಾಡಿದ್ರು. ತದನಂತರ ನಮ್ಮ ಕರ್ನಾಟಕದಲ್ಲಿ ಸಹ ಏನಪ್ಪ ಅಂದ್ರೆ ಈ ಒಂದು ಯೋಜನೆ ಜಾರಿ ಆಯಿತು. ಅದನಂತರ ನಮ್ಮ ಕರ್ನಾಟಕದಲ್ಲಿ ಆದ ತಕ್ಷಣ ಇದು ಈಗ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಏನಪ್ಪ ಅಂದ್ರೆ 3ನೇ ಮತ್ತು 4ನೇ ಸ್ಥಾನದಲ್ಲಿದೆ ನಮ್ಮ ರಾಜ್ಯ ಮಾನವ ದಿನಗಳ ಸೃಜನೆಯಲ್ಲಿ. ಹೀಗಾಗಿ ಏನಪ್ಪ ಅಂದ್ರೆ ನಮ್ಮ ಒಂದು ಒಳ್ಳೆ ರೀತಿಯಾದಂಥ ಪ್ರಗತಿಯನ್ನು ನಾವು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ನರೇಗಾ ಯೋಜನೆಯಲ್ಲಿ ಏನಪ್ಪ ಅಂದ್ರೆ ವೈಯಕ್ತಿಕ ಕಾಮಗಾರಿಗಳು ಬರ್ತಾವೆ. ಏನಪ್ಪ ಅಂತಂದ್ರೆ ಕೆಲವ್ರು ಯಾರಿಗೆ ಹೊಲ ಇರಲ್ಲ, ಅವರು ವೈಯಕ್ತಿಕ ಕಾಮಗಾರಿಗಳು ತಮ್ಮ ಹೊಲಗಳು ಮಾಡ್ಕೋಬೇಕು. ಕುರಿ ದೊಡ್ಡಿ ಮಾಡ್ಕೋಬೇಕು, ಕೋಳಿ ದೊಡ್ಡಿ ಬಿದ್ದರೆ ಕೋಳಿ ದೊಡ್ಡಿ ಮಾಡ್ಕೋಬೇಕು, ಮತ್ತು ದನ ದೊಡ್ಡಿ ಇದ್ರೆ ದನ ದೊಡ್ಡಿ ಮಾಡ್ಕೋಬೇಕು. ಸಮುದಾಯ ಆಧಾರಿತ ಕಾಮಗಾರಿಗಳು ಏನಪ್ಪ ಅಂದ್ರೆ ಮತ್ತು ನಿಮ್ಮ ಹೊಲಗಳದಾಗ ಏನಪ್ಪ ಅಂದ್ರೆ ಯಾರೇ ನೀರಾವರಿ ಇರ್ತಕ್ಕಂಥವ್ರು ಇದ್ದೀರಂದ್ರೆ 2 ಎಕರೆ 3 ಎಕರೆ ಆಯ್ತು ಅಂತಂದ್ರೆ ಪ್ಲಾಂಟೇಶನ್ ಹೂವಿನ ಗಿಡ ಬೆಳಿಬೋದು, ಮತ್ತೇನಪ್ಪ ಅಂದ್ರೆ ಪಪ್ಪಾಯಿ ಬೆಳಿಬೋದು, ಮ್ಯಾಂಗೋ ಬೆಳಿಬೋದು, ಮತ್ತು ಇನ್ನಿತರ ಹಲವಾರು ಏನಪ್ಪ ಅಂದ್ರೆ ಇಂಡಿವಿಜುವಲ್ ಕಾಮಗಾರಿ ಮತ್ತು ನಿಮ್ಮ ಹೊಲದಾಗ ಅರಣಿ ಹಾಕೋಬೋದು. ಮತ್ತೇನಪ್ಪ ಅಂದ್ರೆ ಇಂಡಿವಿಜುವಲ್ ಮತ್ತು ನಿಮ್ಮ ಹೊಲದಾಗ ಅರಣಿಗಳದಾಗೆ ಮತ್ತು ಪ್ಲ್ಯಾಂಟ್ಸ್ ಬರ್ತಾವೆ, ಅವೆಲ್ಲ ಹಾಕೋಬೋದು. ಮತ್ತು ಅದಕ್ಕೆ ಬಿಟ್ಟು ಏನಪ್ಪ ಅಂದ್ರೆ ಮತ್ತು ನೀವು ಸಮುದಾಯ ಕಾಮಗಾರಿ ಮಾಡ್ತೀರಂದ್ರೆ CCT ಕಾಮಗಾರಿಗಳು ಬರ್ತಾವೆ, ಮತ್ತು ನಾಲ ಉಳ್ಕೆತ್ತ ಕಾಮಗಾರಿಗಳು ಬರ್ತಾವೆ. ಈ ರೀತಿಯಾಗಿ ನಿಮಗೆಲ್ಲನೂ ಏನಪ್ಪ ಅಂದ್ರೆ ಈ ಒಂದು ಯೋಜನೆಯಿಂದ ಉಪಯೋಗದ ಅಂತ ಹೇಳಿ ಒಂದೆರಡು ಮಾತು ನಾನು ಮುಗಿಸ್ತೀನಿ. ನನ್ನ ಹೆಸರು ಚೆನ್ನಮ್ರಿ. ನಮ್ಮೂರು ಹರ್ಕೂಡ. ನಾ ಹರ್ಕೂಡು ಪಂಚಾಯತ್ದಿಂದ ಮಾತಾಡತ್ತಿದ. ನಾವು ಉದ್ಯೋಗ ಖಾತ್ರಿ ಕೆಲ್ಸಕ್ಕೆ ಬಂದಿದ್ದೇವ್ರಿ. ಈ ಉದ್ಯೋಗ ಖಾತ್ರಿ ಕೆಲಸ ಹಚ್ಚಿಡ್ದ ನಮಗೆ ಚಲೋ ನಡೆದದ. ನಮ್ಮದು ಸಂಸಾರ, ಮಕ್ಕಳು ಸಾಲಿ, ನಮ್ಮ ಸಂಸಾರ ಉಳ್ಳಾಕ ಚಲೋ ನಡೆದದ್ರಿ. ನಮಗೆ 316 ರೂಪಾಯಿ ಕೊಡ್ತಾರ್ರಿ. ಈಗ ನಮಗೆ 400 ಕೊಡು ಅಂತ ನಾವು ಕೇಳ್ಕೊಲತ್ತಿದ್ದೇವ್ರಿ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.